झी मराठी, चर्चा ही होणारच. शिक्षक हा समाज घडवणारा शिल्पकार असून शिक्षणासोबत समाजसेवेची जोड देणारे शिक्षकच विद्यार्थ्यांच्या आयुष्यावर कायमस्वरूपी ठसा उमटवतात. निवृत्त शिक्षक शंकर आप्पासाहेब पवार यांनी आपल्या प्रदीर्घ सेवा काळात शिक्षणाबरोबरच सामाजिक बांधिलकी जपत आदर्श शिक्षक म्हणून लौकिक मिळवलाय, असे गौरवोद्गार इंचगिरी मठाचे श्री अभिनव मंजुनाथ स्वामी यांनी काढलेत. निवृत्त शिक्षक शंकर पवार यांच्या सेवानिवृत्तीनिमित्त मित्रपरिवार व माजी विद्यार्थ्यांच्या वतीनं इंगळे येथील बसवेश्वर मंदिर सभागृहात आयोजित सत्कार समारंभात ते बोलत होते. स्वामीजी म्हणाले, गुरु स्वतः झिजून समाजाला सुगंध देणाऱ्या अगरबत्तीप्रमाणे असतात. मातापित्यानंतर विद्यार्थ्यांचं व्यक्तिमत्व घडवण्याची जबाबदारी शिक्षकांची असते. शंकर पवार यांनी अनेक विद्यार्थ्यांना ज्ञान, संस्कार आणि सामाजिक मूल्यांची शिकवण देत त्यांना जीवनात यशस्वी होण्यासाठी प्रेरित केलं. त्यांच्या मार्गदर्शनाखाली घडलेले अनेक विद्यार्थी आज विविध क्षेत्रात उच्च पदावर कार्यरत आहेत. कार्यक्रमाच्या अध्यक्षस्थानी निवृत्त मुख्याध्यापक MB कोरबू होते. त्यांनी पवार यांनी शैक्षणिक आणि सामाजिक क्षेत्रात केलेल्या कार्यामुळे समाजात मोठा लोकसंग्रह निर्माण झाल्याचं सांगितलं. सत्काराला उत्तर देताना शंकर पवार म्हणाले, विद्यार्थ्यांना केवळ शालेय शिक्षण नव्हे तर जीवनमूल्य, प्रामाणिकपणा आणि स्वावलंबनाचे धडे देण्याचा प्रयत्न केला. 10 वर्ष विनाअनुदानित शाळेत विनावेतन सेवा केली असून समाजानं दिलेलं प्रेम आणि विद्यार्थ्यांचं यश हीच आपल्या आयुष्याची खरी कमाई असल्याची भावना त्यांनी व्यक्त केली. यावेळी पवार यांचे गुरु सेवानिवृत्त शिक्षक आप्पासाहेब सौंदलगे, अशोक तारदाळे, अण्णासाहेब डिग्रजे, सातगौडा पाटील, श्रीपती जाधव, अशोक जोशी यांच्यासह विविध क्षेत्रातील मान्यवर उपस्थित होते. समारंभात शंकर पवार व त्यांच्या पत्नी अंबिका पवार यांचा शाल, श्रीफळ आणि स्मृतिचिन्ह देऊन गौरव करण्यात आला. यावेळी इंगळी, मांजरी, शिरगुप्पी, अंकली परिसरातील अनेक मान्यवर, शिक्षक, विद्यार्थी, ग्रामस्थ मोठ्या संख्येने उपस्थित होते. अजित दिग्रजे यांनी स्वागत प्रास्ताविक केले. कार्यक्रमाचं सूत्रसंचालन शिवानंद तारदाळे व अजित कनवाडे सरांनी अजित खाडे यांनी आभार मानले. ನಮ್ಮ ಕಣ್ಣ ಮುಂದೆ ಹಾರಿ ಹೋಗುವ ನೊರಸಿಗೂ ನೊರಸಿಗೆ ಗೊಂಗಾಳಕ್ಕೆ ಚೂರು ಸೌಂಡ್ ಮಾಡಿದ್ವಿ ಅಂದ್ರೆ ಹಾರಿ ಹೋಗಿ ಬಿಡ್ತಾರ. ಮೂರು ಕಣ್ಣು ಸುಂದರವಾಗಿ ಕಾಣ್ತವೆ. ಗಾಡಿ ಒಳಗಾಗ್ತಾರೆ. ಕತ್ತೆ ಮೇದಲ್ಲಿ ಮತ್ತೆ ಮೇಲಿಲ್ಲ. ಹೀಗಾಗಿ ಬಹಳ ಸುಂದರದ ಮಾತುಗಳನ್ನ ಪವಾರ್ ಸರ್ ಬಗ್ಗೆ ಇಲ್ಲಿಯವರೆಗೆ ಸುದೀರ್ಘ 3 ಗಂಟೆಗಳ ಕಾಲ ತುಂಬಾ ಚೆನ್ನಾಗಿ ಮಾತುಗಳನ್ನ ನಾವೆಲ್ಲರೂ ಕೇಳ್ಕೊಂಡೇವಿ. ಅದರ ಮಧ್ಯೆ ನಮ್ಮ ಅವ್ವಗಳ ಹಗರಕ್ಕೆ ಹಸದು ಯಾರು ಬಡ್ಡಿದ್ರು ಮತ್ತು ಅವ್ರು ತಡೆದು ಕುಂದಿಸಿದ್ರು. ಯಾರು ಸಿಟ್ಟು ಮಾಡ್ಕೊಳ್ಬೇಡ್ರಿ. ಅದರ ಬಳಿಕ ಮಹಾಪ್ರಸಾದ 2 ಬಿಂದುಗಳನ್ನ ತಮ್ಮ ಹಂಚಿಕೊಳ್ತೇವೆ. ನಾನು ಕೇಳ್ತಾ ಇದ್ದವ್ರು ಹೇಳ್ತಾ ಇದ್ರು, CA ಆಗ್ಯಾರ, ಡಾಕ್ಟರ್ಗಳಾಗ್ಯಾರ, ವಕೀಲರಾಗ್ಯಾರ, ಬೇರೆ 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 ಉನ್ನತ ಹುದ್ದೆಯೊಳಗೆ ಬಹಳ ದೊಡ್ಡ ಸ್ಥಾನವನ್ನು ಪಡ್ಕೊಂಡು ಹೊರದೇಶದವರು ಅದಾರ ಅನ್ನುವಂಥ ಮಾತು. ಇದು ಒಂದು ಗುರುವಿನ ಸಾರ್ಥಕತೆ ಬದುಕು. ಯಾಕೆ ಈ ಸಾರ್ಥಕತೆ ಅಂತಂದ್ರೆ, ಬಂಧುಗಳು ನೆನಪಿಟ್ಟುಕೊಳ್ಳಿ, ಅಪ್ಪ ನಮಗ ಜನ್ಮ ಕೊಟ್ಟ, ಅವ್ವ ನಮಗೆ ಉಸಿರು ಕೊಟ್ಟ. ಅಪ್ಪನಿಂದ ಜನ್ಮ, ತಾಯಿಯಿಂದ ಉಸಿರು. ಆ ಉಸಿರು ಜನ್ಮದ ಮಧ್ಯೆ ಅಭೂತಪೂರ್ವದ ಒಂದು ಹೆಸರನ್ನು ಕೊಡ್ತಕ್ಕಂಥ ಯಾವ ಅಂತಂದ್ರೆ ಆತ ಶಾಲೆಯ ಶಿಕ್ಷಕ. ಅಂತಹ ಗುರುವಿಗೆ ನಾವೆಲ್ಲರೂ ಕೃತಜ್ಞ ಭಾವದಿಂದ ಸಲ್ಲಿಸ್ತಕ್ಕಂಥ ಅಭಿನಂದನೆಯ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಸುದೀರ್ಘವಾಗಿರ್ತಕ್ಕಂಥ ದಿನಮಾನಗಳಿಂದ ತಯಾರಿಯನ್ನ, ಇದು ಅವರ ಮನೆತನದಿಂದ ಕೂಡಿರ್ತಕ್ಕಂಥ ಕಾರ್ಯಕ್ರಮ ಅಲ್ಲ. ಅವರ ಅಭಿಮಾನಿ ಬಳಗ, ಅವರ ಕಾರ್ಯಕರ್ತರು, ಅವರ ಶಿಷ್ಯ ಉತ್ತಮರು ಎಲ್ಲರೂ ಕೂಡಿ ನಮ್ಮ ಗುರುಗಳು 10 ವರ್ಷಗಳ ಕಾಲ ಉಚಿತವಾಗಿ ಶಿಕ್ಷಣ ಕೊಟ್ಟರು. ಅದಾದ ಬಳಿಕ 23 ವರ್ಷ ಬಹಳ ದೊಡ್ಡ ಸಾಧನೆಯನ್ನ ಈ ಸುತ್ತಮುತ್ತ ಗ್ರಾಮದ ಮಕ್ಕಳಿಗೆ, ಅದರಲ್ಲಿ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ, ಬಡವರ ಮಕ್ಕಳಿಗೆ, ಗುಡಿಸಲಲ್ಲಿರ್ತಕ್ಕಂಥ ಮಕ್ಕಳಿಗೆ ಅರಮನೆಯನ್ನ ಕಾಣತಕ್ಕಂಥ ಕನಸು ಕಾಣುವ ದಾರಿ ಮಾಡಿ ತೋರಿಸಾರಲ್ಲ. ಆ ಕಾರಣಕ್ಕಾಗಿ ನಮ್ಮ ಗುರುಗಳಿಗೆ ಒಂದೇನಾದ್ರು ಮಾಡಬೇಕೆಂಬತಕ್ಕಂಥ ಒಂದು ಪರಿಕಲ್ಪನೆ ಬಂತಲ್ಲ. ಈ ಪರಿಕಲ್ಪನೆ ಬಹುಶಃ ನಾನು ಸಾವಿರಾರು ಶಿಕ್ಷಕರ ನಿವೃತ್ತಿ ಸಮಾರಂಭಕ್ಕೆ ಹೋಗಿದ್ದೀನಿ. ಬಹಳ ಶಿಕ್ಷಕರ ನಿವೃತ್ತಿ ಸಮಾರಂಭಕ್ಕೆ ಹೋಗಿದ್ದೀನಿ. ಇಷ್ಟು ಜನ ಕೂಡಿ ಒಬ್ಬ ಗುರುವಿನ ಸನ್ಮಾನ ಮಾಡೋದನ್ನು ಇದೇ ಮೊಟ್ಟ ಮೊದಲು ಗಣಿತ ಶಿಕ್ಷಕರ ಒಂದು ದೇವರ ಬಗ್ಗೆ ನಾವು ಮ್ಯಾಥಮೆಟಿಕ್ಸ್ ಕ್ಲಾಸ್ ಸರ್ ಬರ್ತಾರಪ್ಪ ಅಂತಂದ್ರೆ ಎಷ್ಟು ಪುಸ್ತಕ ಆಗಿರ್ತದೆ ಅಂತಂದ್ರೆ ಇನ್ನು ಯಾವ ಬರ್ತಾ ಸರ್ ಅಂತ ಕಾಯ್ತಿದ್ವಿ. ಸರ್ ಬಂದು ಕ್ಲಾಸ್ ಸ್ಟಾರ್ಟ್ ಮಾಡಿದ್ರೆ ಖುಷಿ ಆಗ್ತಿತ್ತು, ಸಂತೋಷ ಆಗ್ತಿತ್ತು. ಅದೇ ಕ್ಲಾಸ್ ಬಿಟ್ಟು ಹೋಗ್ಬೇಕಾದ್ರೆ ಇನ್ನೇ ಕ್ಲಾಸ್ ಬಿಟ್ಟಲ್ಪ ಸರ್ ಹೋಗ್ತಾರಲ್ಲ ಅಂತಿತ್ತು. ಅಷ್ಟೊಂದು ಒಳ್ಳೆಯ ಟೀಚಿಂಗ್ ಇತ್ತು ಅವರು. ನಾನು ವೈಯಕ್ತಿಕವಾಗಿ ಹೇಳ್ಬೇಕಂತಂದ್ರೆ ಮ್ಯಾಥಮೆಟಿಕ್ಸ್ ಎಷ್ಟು ಪರ್ಫೆಕ್ಟ್ ಆಗಿರ್ತಂದ್ರೆ ಸರ್ ಟೀಚಿಂಗ್ ಅಲ್ಲಿ ಒಂದ್ ಸಬ್ಜೆಕ್ಟ್ ಸರ್ ಕ್ಲಾಸ್ ಟೀಚಿಂಗ್ ಮಾಡಿ ಸಾಕಿತ್ತು ನಮಗೆ. ಮತ್ತೊಂದ್ಸಲ ಹೋಗಿ ಮನೆಯಲ್ಲಿ ಅದು ಓದಬೇಕಾಗ್ತಿದ್ದಿಲ್ಲ ನಮ್ಗೆ. ನಾನು ಹೆಂಗಾಗ್ತದೆ ಅಂತಂದ್ರೆ ನಮ್ಗೆ ಇಡೀ ಕ್ಲಾಸ್ ಅಲ್ಲಿ ಬರ್ತಾನೆ ನಾನೇ ವಾಪಸ್ ಮ್ಯಾಥ್ಸ್ ಹೇಳ್ಕೊತಿದ್ದೆ. ಅಷ್ಟೊಂದು ಪರ್ಫೆಕ್ಷನ್ ಸರ್ ಕಾಲಾಗ. ಆಮೇಲೆ ಸರ್ ನಾವು ಅನ್ನೋ ಸ್ವಲ್ಪ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಮ್ಯಾಥಮೆಟಿಕ್ಸ್ ಅಲ್ಲಿ ಅವಾಗ ವಿಮೆನ್ ದೇವರು ಸರ್ 15 ಇರುತ್ತೆ. ಈಗೆಲ್ಲ ಮೋಸ್ಟ್ಲಿ 10 ಆಗ್ಯಾವಂತವು.
ಆ ಟೈಮಲ್ಲಿ ನಾನು ಎಷ್ಟು ಮಾಡಿ ಪರ್ಫೆಕ್ಷನ್ ಸರ್ ಆಗಿದ್ದು ಅಂತಂದ್ರೆ ನಮ್ಮ ಶಾಲೆಗೆ ಯಾವಾಗ ಇವರು ಬಂದರು ಅವಾಗ ಬಹಳ ಶಿಸ್ತಿನಿಂದ ಶಾಲೆ ಒಳಗೆ ಅವರು ತಮ್ಮ ಕಾಲವನ್ನು ಬೆಳೆದರು. ಆಮೇಲೆ ಕಾಲೇಜಿಗೆ ಹೋಗಿ BEd ಮಾಡಿಕೊಂಡು ಒಳಗೆ ಪುಕ್ಕಟೆಯಾಗಿ 10 ವರ್ಷಗಳವರೆಗೆ ಶಿಕ್ಷಣ ಕೊಟ್ಟರು ವಿದ್ಯಾರ್ಥಿಗಳಿಗೆ. ಇಂದು ಆ ವಿದ್ಯಾರ್ಥಿಗಳು ಬೇರೆ ಬೇರೆ ಹುದ್ದೆಯಲ್ಲಿ ಇದು ಮಾಡ್ತಾ ಕೆಲಸ ಮಾಡ್ತಿದ್ದಾರೆ. ಇದನ್ನು ಕೇಳಿದ್ರೆ ಬಹಳ ಸಂತೋಷವಾಯಿತು. ನನಗೆ ಅನ್ನಿಸ್ತಾ ಇತ್ತು ಪವಾರ್ ಅಂದ್ರೆ ಹೇಳಿದ್ರು ಪವಾರ್ ಬಹಳ ಸಾಮಾಜಿಕ ಕೆಲಸ ಮಾಡ್ತಾರೆ. ಆದ್ರೆ ನನಗೆ ಬಂದ ನನಗೆ ಆಶ್ಚರ್ಯಿಸ್ತು, ಎಷ್ಟು ಜನರನ್ನ ನೀನು ಬರಮಾಡಿಕೊಂಡಿದ್ದೀಪ. 6 ಜನ ಬಂದಿದ್ದಾರೆ. ಒಬ್ಬ ಶಿಕ್ಷಕ ನಿವೃತ್ತಿ ಆದ ಮೇಲೆ ಇಷ್ಟು ಜನರು ಬರ್ತಾರೆ ಅಂದ್ಕೊಂಡು ನನಗೆ ಅನಿಸಬೇಕಿಲ್ಲ. ಆದ್ರೆ ನೀವು ನೋಡ್ರೆ ಅವರ ಒಂದು ಇದಸ್ಥಿತಿ, ಜನರ ಮೇಲೆ ಇರುವಂತಹ ಒಂದು ಪ್ರೀತಿ, ವಿಶ್ವಾಸ, ಇಷ್ಟು ಜನ ಬರಬೇಕಾದ್ರೆ ಇದು ಸಾಮಾನ್ಯ ಮಾತಲ್ಲ. ಇವರಿಗೆ ನೀವು ಏನು ಗಾಡಿ ಪಟ್ಟು ಕಳಿಸಿಲ್ಲ, ಅವ್ರು ತಾವವಾಗಿ ಊರಿಂದ ಊರಿಂದ ಬಂದಿದ್ದಾರೆ. ಅಂದಮೇಲೆ ನಿಮ್ಗೆ ನಿಮ್ಮ ಮೇಲೆ ಅವರ ಇರುವಂತಹ ಪ್ರೀತಿ ಕಂಡ ನನಗೆ ಬಹಳ ಸಂತೋಷ. ಒಂದು ನನ್ನ ಜೀವನದ ಇತಿಹಾಸದಲ್ಲಿ ಒಂದು ಬಂದಿರತಕ್ಕಂಥ ಒಂದು ಕ್ಷಣಗಳನ್ನ ನನ್ನ ವಿದ್ಯಾರ್ಥಿಗಳು ಈಗಾಗಲೇ ಒಬ್ಬ ಮಾತಾಡಿದರು, CPI ಆಗಿದ್ದರು, ಡಾಕ್ಟರ್ ಬಂದಿದ್ದಾರೆ, ಡಾಕ್ಟರ್ ಅಹಮದ್ ಸರ್ಡೆ, ಡಾಕ್ಟರ್ ಲಕ್ಷ್ಮಣ್ ಪವಾರ್, ಆಮೇಲೆ CA ಆಗಿದ್ದಾರೆ. CA ಬಂದಿದ್ದಾರೆ, ನಮ್ಮ ಗುಂಡೂರು ಜೋಗಳಿರ್ತಕ್ಕಂಥ CA ಆಗಿದ್ದಾರೆ, ಅವರು ಬ್ಯಾಂಕ್ ಬಂದಿದ್ದಾರೆ. ಅಂದರೆ ಬಹಳಷ್ಟು ಜನ CA ಆಗಿದ್ದಾರೆ, CPI ಹುದ್ದೆಯಲ್ಲಿ ಹೋದಂಥವರು, ಡಾಕ್ಟರ್ಸ್ ಆಗಿದ್ದರು, ಇಂಜಿನಿಯರ್ಸ್ ಆಗಿದ್ದರು, ಲಾಯರ್ಸ್ ಆಗಿದ್ದರು, ಟೀಚರ್ಸ್, ಎಲ್ಲ ಕ್ಷೇತ್ರದಲ್ಲಿ ಪೈಲವಾನಗಳಾಗಿದ್ದಾರೆ. ಇಲ್ಲಿ ಸಂಜೆ ಕುರ್ಚಿ ಬಂದಿದ್ದಾರೆ. ಸಂಜೆ ಕುರ್ಚಿಗೆ ನಮಗೆ ಯಾವಾಗ ಆಗೋದಿಲ್ಲ, ಯಾಕಂದ್ರೆ ಸಂಜೆ ಕುರ್ಚಿ ನಾ ಹೇಳಿ ಮಾಡೋಲ್ಲ, ತಾಕತ್ ಭಾಳ ಹೊಡೆಯೋದು ಆಗೋದಿಲ್ಲ ಅವಾಗ. ಅಂದ್ರೆ ಅಂತ ಪೈಲಾನ್ ಮಾಡಿದವರು ನಮ್ಮ ವಿದ್ಯಾರ್ಥಿಗಳಿದ್ರು. ಎಲ್ಲ ಕ್ಷೇತ್ರದಲ್ಲಿ ಅಂದ್ರೆ ಯಾವ ಕ್ಷೇತ್ರದಲ್ಲಿ ಇಲ್ಲ ಅಂತಕ್ಕಂಥ ಇಲ್ಲ. ಆ ಎಲ್ಲ ಕ್ಷೇತ್ರ ಇರ್ತಕ್ಕಂಥ ವಿದ್ಯಾರ್ಥಿಗಳು ಇವತ್ತೆಲ್ಲ ಈ ಕಾರ್ಯಕ್ರಮ ಅವರೇ ಆಯೋಜನೆ ಮಾಡಿದ್ದಾರೆ. ನಾ